ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಕೂಗು ಈಗ ಬಹಳ ಜೋರಾಗಿ ಎದ್ದಿದೆ. ಅದು ಯಾಕೆ ಸ್ವಾಮೀಜಿಗಳೆಲ್ಲ ಇದರಲ್ಲಿ ಎಂಟ್ರಿ ಕೊಡ್ತಾ ಇದ್ರೆ ಗೊತ್ತಿಲ್ಲ. ಅದು ಅವ್ರಿಗೂ ಇದಕ್ಕೆ ಏನು ಸಂಬಂಧ ನನಗೆ ಅರ್ಥನೇ ಆಗ್ತಾ ಇಲ್ಲ. ಸ್ವಾಮೀಜಿಗಳು ಸಮಾಜದಲ್ಲಿರುವಂಥ ನಿಮ್ಮ ಸಮುದಾಯಗಳಲ್ಲಿ ಏನು ಬದಲಾವಣೆ ಆಗಬೇಕು, ನಿಮ್ಮ ಸಮಾಜದಲ್ಲಿರುವಂಥ ಜನರಿಗೆ ಏನು ನ್ಯಾಯ ಕೊಡಿಸ್ಬೇಕು, ಬಡವರಿಗೆ ಏನು ಕೊಡಿಸ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಬೇಕಾ? ಇಲ್ಲ ಇಲ್ಲಿ ಮಂತ್ರಿ ಯಾರಾಗಬೇಕು, ಮುಖ್ಯಮಂತ್ರಿ ಯಾರಾಗಬೇಕು, ನಿಮಗೆ ಯಾಕೆ ಬೇಕು ರಾಜಕೀಯ ಸ್ವಾಮೀಜಿಗಳಿಗೆ? ಒಕ್ಕಲಿಗ ಬಳಿಕ ಈಗ ಲಿಂಗಾಯತ ಮುಖ್ಯಮಂತ್ರಿಗೆ ಬೇಡಿಕೆ ಅಂತೆ. ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡಬೇಕು. ಚುನಾವಣೆಯಲ್ಲಿ ಲಿಂಗಾಯತರು ಹೆಚ್ಚು ಮತ ಹಾಕಿದ್ದಾರೆ. ಹೀಗಾಗಿ ವೀರಶೈವ ಲಿಂಗಾಯತರಿಗೆ ಸಿಎಂ ಮಾಡಬೇಕು ಅಂತ ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಸ್ವಾಮೀಜಿ ಅವರು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ರಾಜಕೀಯವಾಗಿ ಹಲವಾರು ಚರ್ಚೆಗಳು ವಿದ್ಯಮಾನಗಳಲ್ಲಿ ಬಹಳ ತೀವ್ರವಾಗಿ ನಡೀತಾ ಇದ್ದಾವೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳನ್ನು ಪರಿವರ್ತನೆ ಮಾಡಬೇಕು, ಬದಲಾಯಿಸಬೇಕು, ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋ ಕುರಿತು ಮತ್ತು DCM ಹುದ್ದೆಗಳನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನುವಂಥ ಕುರಿತು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸೋದಿಷ್ಟೇ, ಒಂದು ವೇಳೆ ಹಾಗೇನಾದರೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದಾದರೆ ಮತ್ತು ಉಪಮುಖ್ಯಮಂತ್ರಿಗಳ ಸ್ಥಾನಗಳನ್ನು ಹೆಚ್ಚಿಸೋದಾದರೆ ವೀರಶೈವ ಲಿಂಗಾಯತರಿಗೆ ಆದ್ಯತೆಯನ್ನು ಕೊಡಬೇಕು. ವಿಶೇಷವಾಗಿ ಈಶ್ವರ್ ಖಂಡ್ರೆ, MB ಪಾಟೀಲರು ಮತ್ತು ನಮ್ಮ SS ಮಲ್ಲಿಕಾರ್ಜುನರಂತಹ ಅನುಭವಿ ರಾಜಕಾರಣಿಗಳು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅಂಥವರನ್ನು ಪರಿಗಣಿಸಬೇಕು ಅನ್ನುವಂಥದ್ದು ಕುರಿತು ನಾವು ಈ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತು ಪಕ್ಷವನ್ನು ಆಗ್ರಹಿಸ್ತಾ ಇದ್ದೇವೆ.